ಗುರುಗಳೇ, ನಿನ್ನೆ ಕಾರ್ಯಕ್ರಮದಲ್ಲಿ ತಾವು ದೃಷ್ಟಿ ಬೊಂಬೆ ಬಗ್ಗೆ ಹೇಳುವಾಗ ಹೌದು. ಪ್ರಭಾವಳಿಯಲ್ಲಿ ಇರುವಂತಹದ್ರ ಬಗ್ಗೆ ನಾನು ನಾಳೆ ಹೇಳ್ತೇನೆ ಅಂತ ಹೇಳಿದ್ರು. ಎಲ್ಲರಿಗೂ ಗೊತ್ತು ಅದನ್ನ ಕೀರ್ತಿ ಮುಖ ಅಂತ ಹೇಳ್ತಾರೆ ಅಂತ. ಆದ್ರೆ ಅದರ ಹಿನ್ನೆಲೆ ಏನು? ಪ್ರತಿ ದೇವಸ್ಥಾನದಲ್ಲೂ ಸೇಮ್ ಅದೇ ರೀತಿ ಪ್ರಭಾವಳಿ ಇರುತ್ತೆ. ಅದು ಗಂಡು ದೇವರಾಗಿರ್ಲಿ ಹೆಣ್ಣು ದೇವರಾಗಿರ್ಲಿ, ಎಲ್ಲಾ ದೇವರುಗಳ ಪ್ರಭಾವಳಿ ಮೇಲೆ ಯಾರೋ ಬಾಯಿ ಮಾಡ್ಕೊಂಡು ತಿಂತಿರೋ ತರ ಸಿಂಹ ಮುಖವಾಗಿ ಇರುವಂತದ್ದನ್ನ ನಾವು ಕಾಣ್ತೀವಿ. ಏನದ್ರ ಹಿನ್ನೆಲೆ ಗುರುಗಳೇ? ತುಂಬಾ ದೊಡ್ಡ ಕಥೆ ಅದು, ಬಹಳ ದೊಡ್ಡದಾಗಿದೆ ಕಥೆ. ಸಮಯದ ಅಭಾವ ಇರೋದು, ಶಾರ್ಟ್ ಮಾಡಿ ಹೇಳ್ತೀರಾ? ಶಾರ್ಟ್ ಮಾಡಕ್ ಸಾಧ್ಯನೋ ಅಷ್ಟು ಶಾರ್ಟ್ ಮಾಡ್ತೀನಿ. ಸರಿ. ಅದು ಕೀರ್ತಿ ಮುಖ ಅಂದ್ರೆ ಒಬ್ಬ ದೊಡ್ಡ ರಾಕ್ಷಸ. ಆ ರಾಕ್ಷಸನನ್ನ ಈಶ್ವರ ಸೃಷ್ಟಿ ಮಾಡ್ತಾನೆ, ಶಿವ. ಯಾಕಾಗಿ ಅಂತಂದ್ರೆ ಜಲಂಧರನ ದೂತನಾಗಿ ಬಂದಿದ್ದಂಥ ರಾಹುವನ್ನ ಕೊಲ್ಲಲಿಕ್ಕಾಗಿ. ಈ ಜಲಂಧರ ಯಾರು ಅಂತಂದರೆ, ಒಂದು ಸಾರಿ ಅಮೃತ ಮಂಥನ ನಂತರದಲ್ಲಿ ಯಾವಾಗ ಇಂದ್ರನ ದುರ್ಬುದ್ಧಿ ಹೆಚ್ಚಾಗ್ತದೆ, ಆವಾಗ ಕೋಪಗೊಂಡಂಥ ಶಿವ ತನ್ನ ಫಾಲ ನೇತ್ರವನ್ನು ಹಣೆಗಣ್ಣನ್ನು ತೆಗೆದಾಗ ಬೃಹಸ್ಪತ್ಯಾಚಾರ್ಯರು ಬಂದರು. ಇಂದ್ರನ ಪರವಾಗಿ ಕ್ಷಮೆ ಕೇಳಿದಾಗ ತಥಾಸ್ತು ಅಂತ ಬಿಡ್ತಾನೆ ಪರಮೇಶ್ವರ. ಆದರೆ ಕಣ್ಣಿನಿಂದ ಬೆಂಕಿ ಹೊರಟು ಬಿಟ್ಟಿದೆ, ಏನು ಮಾಡೋದು ಅಂತಾಗ ಹೀಗೆ ಸಮುದ್ರದ ಮೇಲೆ ದೃಷ್ಟಿಯನ್ನು ಚೆಲ್ತಾನೆ. ಆ ದೃಷ್ಟಿಪಾತದಿಂದಾಗಿ, ಆ ಬೆಂಕಿಯಿಂದಾಗಿ ಸಮುದ್ರದ ಒಳಗಡೆ ಅಲ್ಲೋಲ ಕಲ್ಲೋಲವಾಗ್ತದೆ. ಅಗ್ನಿ ಪರ್ವತ ಸಿಡಿದಂತಹ ಒಂದು ಸ್ಥಿತಿ ಆಗುತ್ತೆ. ಅಲ್ಲಿ ಜಲಂಧರನ ಉತ್ಪತ್ತಿ ಆಗುತ್ತೆ. ಕಾಲಕ್ರಮೇಣ ದುಷ್ಟ ಧೂರ್ತತನ ಎಲ್ಲದೂ ಬಂತು. ಶುಕ್ರಾಚಾರ್ಯರ ಸಪೋರ್ಟ್ ಕೂಡ ಇತ್ತು. ಅವನೇನ್ ಮಾಡ್ತಾನೆ, ಪಾರ್ವತಿಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿ ಈಶ್ವರನಿಗೆ ಪ್ರಸ್ತಾಪವನ್ನು ತಗೊಂಡೋಗು ಅಂತ ರಾಹುವಿಗೆ ಹೇಳ್ತಾನೆ. ಆಗ ರಾಹು ಆ ವಿಷಯವನ್ನು ತಂದು ಶಿವನಿಗೆ ತಿಳಿಸ್ತಾನೆ. ಪುನಃ ಕೋಪೋದ್ರಿಕ್ತನಾದಂಥ ಶಿವ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಕಣ್ಣನ್ನು ಮತ್ತೆ ತೆರೀತಾನೆ. ತೆರೆದು ಆ ದೃಷ್ಟಿಪಾತದಿಂದಾಗಿ ಒಂದು ಘೋರ ರೂಪವನ್ನು ಸೃಷ್ಟಿ ಮಾಡ್ತಾನೆ. ಸಿಂಹದ ಮುಖ, ಅತ್ಯಂತ ಉಗ್ರವಾಗಿರ್ತಕ್ಕಂಥ ಒಂದು ರೂಪ. ಅದು ಬಹಳ ಘೋರವಾಗಿರ್ತಕ್ಕಂಥ ಒಂದು ರೂಪ. ಅದನ್ನು ಸೃಷ್ಟಿ ಮಾಡಿ ರಾಹುವನ್ನು ತಿನ್ನು ಅಂತಾನೆ. ಪುನಃ ರಾಹು ಮತ್ತೆ ಅಲ್ಲಿ ಕ್ಷಮೆಯನ್ನು ಕೇಳ್ತಾನೆ. ಶುಕ್ರಾಚಾರ್ಯರು ರಾಹು ಎರಡೂ ಜನ ಕೂಡ ಪರಮೇಶ್ವರನ ಕಾಲಿಗೆ ಬಿದ್ದು ಕ್ಷಮಾಯಾಚನೆಯನ್ನು ಮಾಡಿಕೊಂಡಾಗ ತಥಾಸ್ತು ಅಂತ ಹೇಳಿ ಅವರನ್ನು ಕ್ಷಮಿಸಿ ಕಳಿಸಿ ಕೊಟ್ಟ ನಂತರದಲ್ಲಿ ಆ ಒಂದು ಸ್ವರೂಪ, ಘೋರ ರೂಪ ಶಿವನನ್ನು ಪ್ರಶ್ನೆ ಮಾಡುತ್ತೆ. ಅಪ್ಪ ತಂದೆ, ನನ್ನನ್ನು ಸೃಷ್ಟಿ ಮಾಡದೆ ಕೆಲಸ ಮಾಡು ಇಂಥದ್ದು ಅಂತೇಳಿ ಇವನನ್ನು ತಿನ್ನು ಅಂದೆ, ಈಗ ಆಮೇಲೆ ತಡಿ ಅಂದೆ, ಆಯಿತು ಅಂತ ನಾನು ಸುಮ್ಮನಿದ್ದೆ. ಈಗ ನಾನು ಸುಮ್ಮನೆ ಇರಬೇಕಲ್ಲ, ನಾನು ಏನು ಮಾಡಲಿ, ನನಗೇನು ಕೆಲಸ ಇಲ್ವಾ ಅಂತ ಕೇಳಿದರೆ, ನನಗೆ ತುಂಬ ಹಸಿವು ಕೂಡ ಆಗ್ಬಿಟ್ಟಿದೆ. ಕೆಲಸ ಕೊಟ್ಟಿದೆಯಾ, ಕೆಲಸ ಅಂತೂ ಮಾಡೋದು ಬೇಡ ಅಂತ ಹೇಳಿದ್ಬಿಟ್ಟೆ, ಈಗ ತುಂಬ ಹಸಿವು ಆಗ್ತಿದೆ, ನನಗೇನು ಮಾಡಲಿ ನಾನು ಅಂತಂದಾಗ ರಾಹುವನ್ನು ತಿನ್ಬೇಕಾಗಿತ್ತಲ್ವಾ. ಆದರೆ ರಾಹುನ್ ತಿನ್ಲಿಕ್ಕೆ ಅವಕಾಶ ಆಗಲಿಲ್ಲ. ಹಾಗಾಗಿ ನಾನೇನು ಮಾಡಲಿ, ನಂಗೆ ಹಸಿವಾಗ್ತಿದೆ ಅಂತಂದಾಗ, ಸರಿ ನಿನ್ನನ್ನು ನೀನು ತಿನ್ಕೊಂಬಿಡು ಅಂತಾನೆ ಪರಮೇಶ್ವರ. ನಿನ್ನನ್ನು ನೀನು ತಿನ್ನು ಅಂತೇಳಿ ಹೇಳಿದಾಗ ಆಯ್ತು ಅಂತ ಹೇಳ್ಕೊಂಡು ಅದು ತನ್ನನ್ನು ತಾನು ತಿನ್ಲಿಕ್ಕೆ ಆರಂಭ ಮಾಡ್ಕೊಳತ್ತೆ. ಪರಮೇಶ್ವರ ಹೀಗೆ ತಿರುಗೋ ಅಷ್ಟೊತ್ತಿಗೆ ಮೂಳೆಗಳು ಮುರಿದ ಶಬ್ದ ಕೇಳಿಸುತ್ತೆ ಪರಮೇಶ್ವರನಿಗೆ. ತಿರುಗಿ ನೋಡಿದ್ರೆ ಅದ್ರ ಹಸಿವು ಎಷ್ಟಿತ್ತು ಅಂದ್ರೆ ತನ್ನ ಶರೀರವನ್ನು ಪೂರ್ತಿ ತಿನ್ಕೊಂಡು ತಲೆ ಮಾತ್ರ ಉಳಿಸ್ಕೊಂಡಿತ್ತಂತೆ ಆ ರೂಪ. ಅಷ್ಟು ಘೋರವಾಗಿರ್ತಕ್ಕಂಥದ್ದು. ಆವಾಗ ಪರಮೇಶ್ವರನಿಗೆ ಬಹಳ ಸಂತೋಷ ಆಗತ್ತೆ. ಅಪ್ಪ, ನೀನು ಇಂಥ ಒಂದು ಯಾವ ತ್ಯಾಗ ಬುದ್ಧಿ ಅಂದರೆ, ಪರಮೇಶ್ವರನ ಅಪ್ಪಣೆ ಆಗಿದೆ, ತನ್ನ ಒಡೆಯನ ಅಪ್ಪಣೆ ಆಗಿದೆ, ನಿನ್ನನ್ನು ನೀನು ತಿಂದ್ಕೋ ಅಂತೇಳಿ. ಅಂದರೆ ಒಡೆಯನ ಆಜ್ಞೆಯನ್ನು ಅಷ್ಟರ ಮಟ್ಟಿಗೆ ಪಾಲನೆ ಮಾಡಬೇಕು ಅನ್ನುವಂಥ ನಿಷ್ಠೆ ನಿನಗಿದೆಯಲ್ಲ, ಆ ಒಂದು ನಿಷ್ಠೆಗೋಸ್ಕರವಾಗಿ ನೀನು ಸರ್ವತ್ರ ಪೂಜನೀಯನಾಗಬೇಕು. ಹಾಗಾಗಿ ಪ್ರತಿಯೊಂದು ದೇವತಾ ಒಂದು ಶಿಲ್ಪದ ಮೇಲ್ಭಾಗದಲ್ಲಿ ನಿನ್ನ ಮುಖವನ್ನು ಸ್ಥಾಪನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತರ್ತೇನೆ ಅಂತೇಳಿ ಪರಮೇಶ್ವರ ಅನುಗ್ರಹ ಮಾಡ್ತಾನೆ. ಮತ್ತು ಯಾರೇ ಆದರೂ ಅಷ್ಟೇನೆ, ಮನಸ್ಸಿನಲ್ಲಿ ಒಂದು ಶ್ರದ್ಧಾಭಕ್ತಿ ಇಲ್ಲದೆ ಕೇವಲ ಆಡಂಬರಕ್ಕೋಸ್ಕರವಾಗಿ, ತೋರ್ಗಾಣಿಕೆಗೋಸ್ಕರವಾಗಿ, ಶುದ್ಧ ಮನಸ್ಸಿಲ್ಲದೆ ಏನೇನೋ ದ್ವಂದ್ವ ಕಾರಣಗಳು, ದುರುದ್ದೇಶಗಳನ್ನೆಲ್ಲ ಇಟ್ಕೊಂಡು ಭಗವದ್ ಅರ್ಚನೆಯನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗಳಿದ್ದರೆ ಅವರ ಪೂಜೆಯ ಸಂಪೂರ್ಣ ಫಲ ನಿನ್ನ ನೈವೇದ್ಯ, ನೀನು ತಿಂದುಬಿಡು. ಅವರ ಪೂಜೆಗೆ ಯಾವ ಫಲವೂ ಸಿಗದೆ ಇರುವಂಥ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಅವರು ಮಾಡಿದಂಥ ಪೂಜೆ ಎಲ್ಲವನ್ನು ನೀನು ಸ್ವೀಕಾರ ಮಾಡು. ಅವರಿಟ್ಟ ನೈವೇದ್ಯವನ್ನು ಬೇರೆ ಯಾವುದೇ ದೇವತಾ ಶಕ್ತಿಗಳು ಸ್ವೀಕಾರ ಮಾಡೋದಿಲ್ಲ. ಬದಲಾಗಿ ಅದೆಲ್ಲವನ್ನು ನೀನು ತಿಂದು ಹಾಕು. ಇದ್ರ ಜೊತೆಯಲ್ಲಿ ಕ್ರಮೇಣ ಅವರಲ್ಲಿರ್ತಕ್ಕಂತಹ ಅಜ್ಞಾನ, ಅವಿವೇಕ, ಆಡಂಬರ, ಆ ದುರ್ಬುದ್ಧಿ, ದುರ್ವ್ಯಸನಾದಿಗಳನ್ನೆಲ್ಲವನ್ನು ಕೂಡ ತಿಂದು ನೀನು ಅವರನ್ನು ಶುದ್ಧರನ್ನಾಗಿಯೂ ಪೂತರನ್ನಾಗಿಯೂ ಮಾಡು ಅಂತ ಹೇಳೋ ಮಾತನ್ನ, ಈ ಒಂದು ಮಾತನ್ನು ಪರಮೇಶ್ವರ ತಿಳಿಸ್ತಾನೆ. ಹಾಗಾಗಿ ಅವನಿಗೆ ಆ ಕೀರ್ತಿ ಮುಖ ಅನ್ನುವಂತಹ ರೂಪ ಬಂತು. ಆ ರೂಪವೇ ಇವತ್ತು ಎಲ್ಲ ದೇವಾಲಯಗಳ ಪ್ರಭಾವಳಿಯ ಮೇಲಿರ್ತಕ್ಕಂಥದ್ದು.
ಹಾಗಿದ್ರೆ ಇನ್ನು ಮುಂದೆ ನಾವೆಲ್ಲ ತಿಳ್ಕೋಬೇಕು, ಭಕ್ತಿ ಭಾವ ಇಲ್ಲದೆ ಕಪಟ ಬುದ್ಧಿಯಿಂದ ನಾವೇನಾದ್ರೂ ಪೂಜೆ ಸಲ್ಲಿಸಲಿಕ್ಕೆ ಹೋದ್ರೆ ಅದ್ಯಾವುದು ದೇವರಿಗೆ ಸಮರ್ಪಿತ ಆಗೋದಿಲ್ಲ. ಕಾರಣ ಅದನ್ನರಿತು ಕೀರ್ತಿ ಮುಖಾನೇ ಎಲ್ಲವನ್ನ ಸೇವಿಸ್ಬಿಟ್ಟಿರ್ತಾನೆ, ಖಾಲಿ ಮಾಡ್ಬಿಡ್ತಾನೆ, ತಿನ್ಬಿಟ್ಟಿರ್ತಾನೆ. ಏನು ಸಿಗೋದು? ಯಾವ ಧ್ಯಾನ, ಜಪ, ತಪ, ಪೂಜೆ, ಹೋಮ, ಹವನ, ಅಭಿಷೇಕ, ನೈವೇದ್ಯ, ಅರ್ಚನೆ ಯಾವುದೂ ಕೂಡ ದೈವಕ್ಕೆ ಸಲ್ಲಿಕೆ ಆಗೋದಿಲ್ಲ, ಬದಲಾಗಿ ರಾಕ್ಷಸತ್ವಕ್ಕೆ ಸಲ್ಲಿಕೆ ಆಗುತ್ತೆ. ನಾನು ಎಷ್ಟು ಮಾಡಿಸ್ತಾ ಇದೀನಿ ಪೂಜೆ, ಎಷ್ಟು ಏನ್ ಮಾಡಿಸ್ತಿದ್ದೀನಿ, ಏನು ಸರಿ ಹೋಗ್ತಿಲ್ಲ ಅಂದ್ರೆ ಅನೇಕರಿಗೆ ಅದೊಂದು ಭ್ರಮೆ ಇದೆ. ಏನಪ್ಪಾ ಅಂತಂದ್ರೆ, ನಾನು ಆ ಹೋಮ ಮಾಡಿಸ್ಬಿಟ್ಟೆ, ಈ ಪೂಜೆ ಮಾಡಿಸ್ಬಿಟ್ಟೆ, 50,000 ಖರ್ಚು ಮಾಡಿದೆ, 50 ಲಕ್ಷ ಖರ್ಚು ಮಾಡಿದೆ, ವೇಸ್ಟ್.